ನನಗೆ ಒಂದು ಹೊತ್ತು ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬಂತು. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಭಾಳ ಕಾರಣಗಳಿಗೆ ಭಾಳ ವಿಷಯಗಳಿಗೆ ಕರೀತಾರೆ, ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ಅಂದರೆ ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡಬೇಕಂತೆ. ಹೇಗಿರ್ಬೋದು, ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್ ಅಂತ. ತಮಿಳಿನಲ್ಲಿ ಮಾತಾಡಲ್ಲ, ಆದರೆ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರು, ತಮಿಳಿನ ಕೇಳಿಸ್ಕೊಂಡೆ. ಏನಪ್ಪ ನಾವು ಉಂಗಳೆ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನನಗೆ. ಆದರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು. ನಾನು ಇಸ್ಕೈ ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನು ಮಾಡಬೇಕೀಗ. ಇಮ್ಮಿಡಿಯೇಟಾಗಿ ನಾವು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವಲ್ಲ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್, ನೀವು ಹಲವು ಭಾಷೆ ಮಾತಾಡ್ತೀರಲ್ಲ, ಅದೊಂದು ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನಮ್ಮನ್ನು ತೆರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಹೆಲ್ಪಿಂಗ್ ಮೀ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಅವನನ್ನು ಕರೆಸಿ ಮಾತಾಡಿದೆ, ಅವನಿಗೆ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಆಂದೋಲನಕ್ಕೆ ಹೋಗಲಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕಂದ್ರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲೂ ನಡೀಬಾರ್ದು, ಬಿಡದಿಲ್ಲಿ ನಡೀಬಾರ್ದು, ಬೆಂಗಳೂರಲ್ಲಿ ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ಕೊಳ್ಳಿ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದ ಸಿನಿಮಾ ಆ್ಯಕ್ಟ್ರು, ತಮಿಳವನು ಮಾತಾಡಿದ, ಅವರನ್ನು ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಇಮ್ಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸು, ಇದು ಕಳಿಸಿರೋ ವಿಷಯಗಳು ನಮಗೆ ಯಾಕೆ? ಯಾಕಂದ್ರೆ ನಾನು ನೋಡಿ, ಈ ದೇಶದ ಪ್ರಜೆ ನಾನು ಪ್ರಶ್ನಿಸೋ ಹಕ್ಕಿರುತ್ತೆ. ಯಾಕಂದ್ರೆ ನಮಗೊಂದು ಆದ್ರೆ ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನು ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡಿದ್ದೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ, ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತವನು ಬಂದ, ಹಿಂಗೆ ಮಾಡ್ದ, ರಿವರ್ಸ್ ಹೊಡೆದ, ಅವನನ್ನು ಅರೆಸ್ಟ್ ಮಾಡಿ ಹೊರಟಿದ್ದಾರೆ. ಅವನ ಜನರ ಮನೋಭಾವವನ್ನು, ಎಲ್ಲ ಪತ್ರಕರ್ತರನ್ನ, ಟ್ಯಾಕ್ಸ್ ಮನಿಯನ್ನ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೆಳೆ ಹಚ್ಚಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ, ಫಾರ್ ವುಮೆನ್ಸ್ ಕಮಿಷನ್ RTI ಆಗಿ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು ಅಂತ. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿರೋದು?